ಹಾಯ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಸೊ ಚಿಕ್ಕಪೇಟೆಯಿಂದ ಏನೆಲ್ಲ ತಂದೆಯಿಂದ ನಿಮ್ಮ ಜೊತೆ ಇವಾಗ ತೋರಿಸ್ತಾ ಇದ್ದೀನಿ. ಸೊ 2 ಡೇಸ್ ಆಗೋಯ್ತು ಚಿಕ್ಕಪೇಟೆಗೆ ಹೋಗಿ ಬಂದು, ಬಟ್ ಬ್ಯುಸಿ ಇದ್ದಿದ್ದ ಕಾರಣ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಫಸ್ಟಿಗೆ ನಾವು ಹೋಗಿದ್ದು ಚಿಕ್ಕಪೇಟೆಯಿಂದ, ಅಂದರೆ ಇಲ್ಲೇ ರೀಲ್ಸಲ್ಲಿ ನೋಡಿ, ಅಂದರೆ ಶಾಪ್ ತುಂಬ ಇಷ್ಟ ಆಗಿ ನಾವು ಹೋಗಿದ್ವಿ. ಅಂದರೆ ರಿಟರ್ನ್ ಗಿಫ್ಟ್ಸ್ ಐಟಮ್ಸ್ಗೆ ತುಂಬಾ ವೆರೈಟಿ ಇದೆ, ತುಂಬಾ ಕಲೆಕ್ಷನ್ಸ್ ಇದೆ ನೋಡಿ. ಈ ಥರ ಬಾಕ್ಸ್ ಅಂದರೆ ಗ್ಲಾಸ್ದು ಮೈಕ್ರೋವೇವ್ಗೂ ಯೂಸ್ ಮಾಡ್ಬೋದು. ಸೊ ಆ ಥರದ್ದೊಂದು ತೊಗೊಂಡು ಬಂದ್ವಿ ರಿಟರ್ನ್ ಗಿಫ್ಟಿಗೆ. 150 ಪೀಸಸ್ ತೊಗೊಂಡು ಬಂದಿದ್ದೀವಿ. ಸೊ ಫಸ್ಟ್ ರಿಟರ್ನ್ ಗಿಫ್ಟ್ ಆದಮೇಲೆ ಏನು ಬೇಕು, ಕವರ್ಸ್ ಬೇಕು. ಸೊ ಕವರ್ಸು ಎಲ್ಲ ತೊಗೊಂಡು 150 ಪೀಸಸ್ಸಿಗೆ ಮತ್ತು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕವರ್ಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ನೆಕ್ಸ್ಟ್ ಅದಾದಮೇಲೆ ಸೊ ಅಲ್ಲೇ ಅಂದರೆ ಚಿಕ್ಕಪೇಟೆಯಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ, ನಾವು ಬರೀ ಬಟ್ಟೆ ಸಿಗುತ್ತೆ, ರಾಜಾ ಮಾರ್ಕೆಟಲ್ಲಿ ಬಳೆ ಸಿಗುತ್ತೆ, ಸರ ಸಿಗುತ್ತೆ ಅಂತ ಮಾತ್ರ ಅಂದ್ಕೊಂಡಿದ್ದೀವಿ. ಬಟ್ ಒಳಗಡೆ ಹೋದರೆ ಅದು ನಮಗೆ ABCD ಅಷ್ಟೇ ಗೊತ್ತಿರೋದು ಅಂತ ಅನಿಸುತ್ತೆ. ಸೊ ನೋಡಿ ಅಲ್ಲೇ ಅಂದರೆ ರಿಟರ್ನ್ ಗಿಫ್ಟ್ ತೊಗೊಂಡ್ವಲ್ಲ, ಸೊ ಅಲ್ಲೇ ಇದು ಭತ್ತದ ತೋರಣ ತೊಗೊಂಡು ಬಂದೆ. ಅಂದರೆ ಇರಲಿಲ್ಲ ನಮ್ಮ ಮನೆಗೆ. ಸೊ ಬರೀ 200 ರುಪೀಸ್ ಇವಾಗ. ಅಂದರೆ ನೆಕ್ಸ್ಟು ಶ್ರಾವಣ ಮಾಸ ಬಂದಾಗ ಅದೇ 400-500 ಆಗುತ್ತಂತೆ. ಸೊ ತೊಗೊಂಡೆ ಇವಾಗಲೇ ಒಂದು. ಮತ್ತು ಇನ್ನೊಂದು ಬಾಗಿಲಿಗೆ ಹಾಕೋ ತೋರಣ, ಇದು ಅಷ್ಟೇ. ಇಲ್ಲೆಲ್ಲ ಕೇಳಿದ್ರೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಸೊ ಅಲ್ಲಿ ಅದೇ ಪಕ್ಕನೇ ಇತ್ತು ನೋಡಿ ಕೇಳಿದೆ. ಇದು ಫುಲ್ ಸೆಟ್ ಬರುತ್ತೆ, ಅಂದರೆ ತೋರಣ ಪ್ಲಸ್ ಮಧ್ಯದೊಂದು ಪೀಸ್ ಬರುತ್ತೆ ಇದು. ಸೊ ಆ ಕಡೆ ಈ ಕಡೆ ಇದಕ್ಕೆ 500 ರುಪೀಸ್ ತೊಗೊಂಡ್ರು. ತುಂಬಾ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್? ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ರಿಟರ್ನ್ ಗಿಫ್ಟ್ ತೊಗೊಳಕ್ಕೆ ಹೋಗಿದ್ನಲ್ಲ, ಅದ್ರ ಪಕ್ಕನೇ ಕುಮಾರ್ ಸ್ಟೋರ್ಸ್ ಅಂತ ಇದೆ. ಕುಮಾರ್ ಸ್ಟೋರ್ಸ್ ಚಿಕ್ಕಪೇಟೆ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಅಲ್ಲಿ ಎಲ್ಲ ಥರದ ಬ್ಯೂಟಿ ಪ್ರಾಡಕ್ಟ್ಸ್ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಫ್ರಾಗ್ರೆನ್ಸಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಇದೊಂದು ನಾನು ಪ್ಲಮ್ದು ಗ್ರೀನ್ ಟೀ ಮತ್ತು ಜಿಂಕ್ ಕಾಂಪ್ಲೆಕ್ಸ್ ಸೀರಮ್ ಅಂತ ತೊಗೊಂಡು ಬಂದಿದ್ದೀನಿ, ಯೂಸ್ ಮಾಡೋಣ ಅಂತ. ನಾನು ಯಾವುದೇ ರೀತಿ ಸೀರಮ್ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ನಂದು ತುಂಬಾ ಸೆನ್ಸಿಟಿವ್ ಸ್ಕಿನ್ನು. ಸೊ ಅವರು ಇದು ಸೂಟ್ ಆಗುತ್ತೆ ನಿಮಗೆ, ಕಾಂಬಿನೇಷನ್ ಸ್ಕಿನ್ ಇದೆ ಅಂತ, ಅಂದರೆ ಕಾಂಬಿನೇಷನ್ ಸ್ಕಿನ್ ಅಂತ ಗೊತ್ತಿತ್ತು ನನಗೆ. ಸೊ ಅದಿದೆ, ಯೂಸ್ ಮಾಡಿ ಮೇಡಮ್, ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿದ್ರು. ಸೊ ತೊಗೊಂಡು ಬಂದಿದ್ದೀನಿ. ಸೊ ಮತ್ತು ನಾನು ಯಾವುದೇ ಪ್ರಾಡಕ್ಟ್ಸ್ ಟ್ರೈ ಮಾಡಬೇಕಾದ್ರೂ ಅಷ್ಟೇ ತುಂಬಾ ಯೋಚನೆ ಮಾಡ್ತೀನಿ, ಸ್ಕಿನ್ನಿಗೆ ಎಫೆಕ್ಟ್ ಆಗಬಾರ್ದು ಅಲ್ವಾ? ಸೊ ಅದಕ್ಕೆ ನಾನು ಸಖತ್ ಯೋಚನೆ ಮಾಡ್ತೀನಿ ಅದು ಅಂದರೆ ಯೂಸ್ ಮಾಡಬೇಕಾದ್ರೆ ಪ್ರಾಡಕ್ಟ್ಸ್ನ. ಇದೊಂದು ಸ್ವೆಟ್ ಪ್ಯಾಡ್ಸ್ ತೊಗೊಂಡು ಬಂದೆ. ಸೊ ನೆಕ್ಸ್ಟು ಪ್ಲಮ್ದು ಇವರೇ ಒಂದು ಫೇಸ್ ಮಾಸ್ಕ್ ಕೊಟ್ಟರು, ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದೆ ಡಾಗಾಸಿಗೆ. ಅಂದರೆ ಮಕ್ಕಳದು ಬಟ್ಟೆಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಗೊತ್ತಾ? ಅಂದರೆ ಕಡಿಮೆ ಪ್ರೈಸಲ್ಲಿ ತುಂಬಾ ಬಾಳಿಕೆ ಬರುತ್ತೆ, ತುಂಬಾ ಕ್ವಾಲಿಟಿ ಆದಂಥ ಕ್ಲಾತ್ ಸಿಗುತ್ತೆ. ಇದು ನೋಡಿ, ನಾನು ಚಿಕ್ಕ ಮಗಳಿಗೆ ಅಂತ ಲೆಗಿನ್ಸ್, ವೈಟ್ ಲೆಗಿನ್ಸ್, ಇದು 125 ರುಪೀಸು ಅಷ್ಟೇ. ಸೊ ಇದು ಅಷ್ಟೇ ಸೇಮ್ ಲೆಗಿನ್ಸ್ 150 ರುಪೀಸ್. ಸೊ ಇದೊಂದು ನನ್ನ ದೊಡ್ಡ ಮಗಳಿಗೆ ಅಂತ ಈ ಥರ ಫ್ರಾಕ್ ಟೈಪಲ್ಲಿ ತೊಗೊಂಡೆ. ಇದು 300 ರುಪೀಸ್ ಸಮಥಿಂಗ್ ಅನಿಸುತ್ತೆ. ಇದು ನೋಡಿ ಕೋಆರ್ಡ್ ಸೆಟ್ಟು, ತುಂಬಾ ಚೆನ್ನಾಗಿದೆ. 400 ರುಪೀಸ್ ಆರ್ 450 ಅನಿಸುತ್ತೆ ಅಷ್ಟೇ. ಇದು ಪಾಕೆಟ್ಸ್ ಇದೆ, ನನ್ನ ಮಗಳಿಗೆ ಪಾಕೆಟ್ಸ್ ಇರೋದು ಪ್ಯಾಂಟು ಚಡ್ಡಿಗಳಂದರೆ ತುಂಬಾ ಇಷ್ಟ. ಸೊ ಪಾಕೆಟ್ ಇದೆ ಅಂತಲೇ ತೊಗೊಂಡಿದ್ದೀನಿ ಇದನ್ನು. ಇನ್ನೊಂದು ಫ್ರಾಕ್ ತೊಗೊಂಡು ಬಂದೆ. ಇದು 500 ಆರ್ 600 ಸಮಥಿಂಗ್ ಇರಬೇಕು. ರೆಗ್ಯುಲರ್ ಯೂಸಿಗೆ ಚೆನ್ನಾಗಿದೆ ಅಲ್ಲ, ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗೆ. ಅಂದರೆ ನನ್ನ ಮಗಳಂತೂ ಗ್ರ್ಯಾಂಡ್ ಫ್ರಾಕ್ಸ್ ಹಾಕೋದೇ ಇಲ್ಲ, ಚುಚ್ಚುತ್ತೆ ಅಮ್ಮ, ಅಲ್ಲಿ ಚುಚ್ಚುತ್ತೆ, ಯಾವಾಗ ಬಿಚ್ತೀಯಮ್ಮ ಅಂತ ಕೇಳ್ತಾನೆ ಇರ್ತಾಳೆ ಹಾಕಿದ ತಕ್ಷಣನೂ. ನೋಡಿ ಇದೊಂದು ಟೀ ಶರ್ಟು ತಂದಮೇಲೆ ಇದು ತುಂಬ ದೊಡ್ಡದಾಯ್ತು ಊಹಿಸ್ಕೊಂಗೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ, ಚೆನ್ನಾಗಿದೆ ಅಂತ ತೊಗೊಂಡು ಬಂದ್ವಿ ಅಲ್ಲಿ. ಅಂದರೆ ತುಂಬಾ ಟೈಮ್ ಇರಲಿಲ್ಲ ನನಗೆ ಸಮತ್ಗೆ ಚಿಕ್ಕ ಪಾಪು ನೋಡಿಕೊಂಡು. ಸೊ ಇದೊಂದು ಡ್ರೆಸ್ ತೊಗೊಂಡೆ ನಾನು ಚಿಕ್ಕ ಮಗಳಿಗೆ ಅಂತ ಹೇಳ್ಬಿಟ್ಟು, ಅಂದರೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ತುಂಬ ಕ್ಯೂಟ್ ಅಂತ ಅನಿಸುತ್ತೆ. ಸೊ ಇದೊಂದು 200 ಆರ್ 250 ಇರಬೇಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನೊಂದು ಕಾಟನ್ ಪ್ಯಾಂಟ್ ತೊಗೊಂಡೆ, ತುಂಬಾ ಚೆನ್ನಾಗಿದೆ ಕ್ಲಾತ್ ಮಾತ್ರ. ಸೊ ಅಂದರೆ ಸೇಮ್ ಗೋ ಕಲರ್ಸ್ ಟೈಪ್ ಅಂತಲೇ ಹೇಳ್ಬೋದು, ಯಾಕಂದರೆ ನಾನು ಗೋ ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಂಟ್ಸು. ಸೊ ಅದೇ ಥರ ಬರುತ್ತೆ ಕಾಟನ್ ಪ್ಯಾಂಟ್ಸ್, ವೈಟು. ಇದು 500 ಸಮಥಿಂಗ್ ಇದೆ. ಸೊ ಇದೊಂದು ಟೀ ಶರ್ಟು ನನ್ನ ಚಿಕ್ಕ ಮಗಳಿಗೇ 150 ರುಪೀಸ್. ನೋಡಿ ಅಷ್ಟೇ ಕಡಿಮೆ, ಅಂದರೆ ಪ್ರೈಸ್ ಕಡಿಮೆ ಆಗಿರ್ಬೋದು, ಬಟ್ ತುಂಬಾ ಕ್ವಾಲಿಟಿ ಇದೆ, ತುಂಬಾ ಬಾಳಿಕೆ ಬರುತ್ತೆ, ತುಂಬ ಸಲ ಯೂಸ್ ಮಾಡಿದ್ದೀನಿ. ಇದು ನೋಡಿ ಹೂವಿಷ್ಕಾಗೆ, ಇದು ಬಂದ್ಬಿಟ್ಟು ಪ್ರೈಸು 150 ರುಪೀಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಂದರೆ ರೆಗ್ಯುಲರ್ ಯೂಸ್ಗೆ, ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟು ಚೆನ್ನಾಗಿ ಅಂದರೆ ಗೊತ್ತಾಗಲ್ಲ ಅವರಿಗೆ ಹೇಗೆ ಉಪಯೋಗಿಸ್ಬೋದು ಅಂತ. ನಮ್ಮ ಊಹಿಸ್ಕೊಂಡು ಎಲ್ಲಂದ್ರಲ್ಲೇ ಬಿದ್ದೋದಾಗ್ಬಿಡ್ತಾಳೆ, ಅಷ್ಟು ತುಂಟಿ ಇದ್ದಾಳೆ ಅವಳು, ಅಷ್ಟು ತೀಟೆ ಸುಬ್ಬಿ ಅಂತಲೇ ಹೇಳ್ಬೋದು ನನ್ನ ಮಗಳನ್ನ. ಇದೊಂದು ಹೂವಿಷ್ಕಾಗೆ ಲೆಗ್ಗಿನ್ಸು, ಇದೆಲ್ಲ ಅಷ್ಟೇ 150 ರೇಂಜ್ ಅಷ್ಟೇ ಇದೆಲ್ಲ. ಸೊ ನೋಡಿ ಫ್ರಾಕು, ಇದು ಅಷ್ಟೇ ಚಿಕ್ಕ ಬೇಬಿಗೆ. ಇದು ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಸಾಫ್ಟು ಕಾಟನ್ ಫ್ರಾಕು, 300 ರುಪೀಸು. ಸೊ ಇದು ಅಷ್ಟೇ ಕಾಟನ್ ಫ್ರಾಕು,
350 ರುಪೀಸು. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಹೂವಿಷ್ಕಾಗೆ ಮತ್ತು ಚಿಕ್ಕ ಪಾಪುಗೆ ಒಂದೇ ಥರ ಫ್ರಾಕ್ ತೊಗೊಂಡು ಬಂದಿದ್ದೀನಿ. ರೂಪ್ಸಂಗಮಿಗೆ ಹೋಗಿದ್ನಲ್ಲ, ಸೊ ಅಲ್ಲಿ ಯಾವುದು ಅಂತ ನಿಮಗೆ ತೋರಿಸಿಲ್ಲ, ಒಂದೆರಡು ತೋರಿಸಿದ್ದೆ ವಿಡಿಯೋದಲ್ಲಿ. ಸೊ ನೋಡಿ ಫೈನಲಿ ಈ ಥರ ಫ್ರಾಕು, ಅಂದರೆ ಇಲ್ಲಿ ಟೈಲ್ ಹಿಂದಗಡೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ನೋಡಿ, ಮತ್ತು ಬೋನು ಅಷ್ಟೇ ತುಂಬಾ ಕ್ಯೂಟಾಗಿದೆ, ಹಿಂದಗಡೆನೂ ಅಷ್ಟೇ. ಅಂದರೆ ವೇರ್ ಮಾಡಿ ನೋಡಿದರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು, ಇಬ್ಬರಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಲರು. ಸೊ ಸೇಮ್ ಕಲರ್, ಅಂದರೆ ಲಂಗ ಬ್ಲೌಸ್ ಒಂದು ಹೊಲಿಸಿದ್ನಲ್ಲ, ಸೊ ಇದುವರೆಗೂ ಯಾವುದು ತೊಗೊಂಡಿರಲಿಲ್ಲ ಸೇಮ್ ಅಂತ ಹೇಳಿ. ಇದೊಂದು ದೊಡ್ಡ ಸೈಜು, ಒಂದು ಸ್ಮಾಲ್ ಸೈಜು. ನೋಡಿ ಬೋ ಮಾತ್ರ ತುಂಬಾ ಹೈಲೈಟ್ ಆಗ್ತಾ ಇದೆ ಅನಿಸುತ್ತೆ ಈ ಡ್ರೆಸ್ಸಿಗೆ ಅಲ್ವಾ? ಹೇಗಿದೆ ನನ್ನ ಮಕ್ಕಳು ಡ್ರೆಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೆಲ್ಲರೂ. ಸೊ ನೆಕ್ಸ್ಟು ಸಮರ್ಥಿಗೆ, ಅಂದರೆ ಇದು ಚಿಕ್ಕಪೇಟೆನೇ ತೊಗೊಂಡಿದ್ದು. ಅಂದರೆ ಚಿಕ್ಕಪೇಟೆಯಲ್ಲಿ ತುಂಬಾ ಜಾಸ್ತಿ ರೇಟ್ ಹೇಳ್ತಾರೆ ಒಂದೊಂದು ಸರಿ. ಸೊ ನೀವು ತುಂಬಾ ಬಾರ್ಗೇನ್ ಮಾಡಬೇಕು. ಅಂದರೆ ನಾನು ರೆಗ್ಯುಲರ್ ಶಾಪಿಗೆ ಹೋಗ್ತೀನಲ್ಲ, ಸೊ ಅಲ್ಲಿಗೆ ಹೋದೆ ಅಂದರೆ ಗೊತ್ತಿರುತ್ತಲ್ವ ಅವ್ರು ಎಷ್ಟು ರೇಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಇದು ಸಮರ್ಥಿಗೆ ಕುರ್ತಾ ತೊಗೊಂಡ್ವಿ. ಅಂದರೆ ಮ್ಯಾಚಿಂಗ್ ಅಂತ ಎಲ್ಲೂ ಪರ್ಫೆಕ್ಟ್ ಮ್ಯಾಚಿಂಗ್ ಸಿಗಲಿಲ್ಲ. 1-2-3 ಶಾಪ್ಸ್ ಓಡಾಡಿದ್ವಿ. ಸೊ ಇದೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದೇ ಒಂದು ಕುರ್ತಾ ತೊಗೊಂಡು ಬಂದೆ. ನೋಡಿ ಹೇಗಿದೆ, ಇದಕ್ಕೆ ವೈಟ್ ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.